ಶಿವಗಾಮಿ, ನನ್ನ ಹತ್ರ ಏನೋ ಮಾತಾಡಬೇಕು ಅಂತ ಹೇಳ್ತಾ ಇದ್ದೆ. ಅಶೋಕ್, ಇವತ್ ನಾನು ಒಂದ್ ಕಂಪನಿ ಇಂಟರ್ವ್ಯೂಗೆ ಹೋಗಿದ್ದೆ. ನನ್ ಬಗ್ಗೆ ಅವ್ರ ಹತ್ರ ಎಲ್ಲಾನು ಹೇಳ್ಬಿಟ್ಟೆ. ನಮ್ ಕಂಪನಿಗೆ ನಾನು ಓನರ್ ಆಗಿದ್ದು, ಕನ್ಸ್ಟ್ರಕ್ಷನ್ ವಿಷಯದಲ್ಲಾಗಿದ್ದು, ನಮಗ್ ದುಡ್ಡು ಲಾಸ್ ಆಗಿದ್ದು ಅವ್ರಿಗೆ ಎಲ್ಲಾನು ಆಲ್ರೆಡಿ ಗೊತ್ತಿದೆ. ಆದ್ರೂ ಅವ್ರ ಕಂಪನಿಯಲ್ಲಿ ನನ್ನ ಅಪಾಯಿಂಟ್ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದಾರೆ. ಬಟ್ ಒಂದ್ ಪ್ರಾಬ್ಲಮ್ ಏನು ಅಂತಂದ್ರೆ ಆ ಕಂಪನಿ ಲಾಸಲ್ಲಿ ನಡೀತಾ ಇದೆ. ನಿಮ್ ಎಕ್ಸ್ಪೀರಿಯನ್ಸ್ನೆಲ್ಲ ಯೂಸ್ ಮಾಡಿ ಕಂಪನಿನ ಮೇಲ್ ತರಕ್ಕಾಗತ್ತಾ ಅಂತ ನನ್ನ ಹತ್ರನೇ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ರು. ಅದಕ್ಕೆ ನಾನು ಒಪ್ಕೊಂಡೆ. ನಾಳೆಯಿಂದನೇ ನಾವು ಕೆಲ್ಸಕ್ಕೆ ಜಾಯಿನ್ ಆಗ್ಬೋದು. ಶಿವಗಾಮಿ, ಆ ಕಂಪ್ನಿ ಪ್ರಾಡಕ್ಟ್ ಏನು? ಈ ಮಸಾಲಾ ಪೌಡರ್ಗಳೆಲ್ಲ ಮಾಡ್ತಾರೆ. ಫುಡ್ ಬೇಸ್ಡ್ ಕಂಪನಿ. ಚಿಕನ್ ಮಸಾಲ, ಧನಿಯಾ ಪುಡಿ, ಮಟನ್ ಮಸಾಲ, ಗರಂ ಮಸಾಲ ಈ ತರದನ್ನೆಲ್ಲ ಮಾಡಿ ಸೆಲ್ ಮಾಡ್ತಾರೆ. ಶಿವಗಾಮಿ, ಆ ಕಂಪ್ನಿ ಲಾಸಲ್ಲಿ ನಡೀತಾ ಇದೆ ಅಂತ ಹೇಳ್ತಾ ಇದ್ಯಾ? ಅವ್ರು ನಮಗೆ ಕರೆಕ್ಟಾಗಿ ಸ್ಯಾಲ್ರಿ ಕೊಡ್ತಾರಾ? ಮೊದಲನೇ 4 ತಿಂಗಳು ಸ್ಯಾಲ್ರಿ ಕೊಡಕ್ ಅವ್ರು ರೆಡಿ ಇದ್ದಾರೆ. ಅದಾದ್ಮೇಲೂ ಕಂಪನಿ ಒಂದು ಬ್ರೇಕ್ ಇವನ್ ಪಾಯಿಂಟ್ ಬಂದಿಲ್ಲ, ಇನ್ನೂ ಲಾಸ್ ಅಲ್ಲೇ ನಡೀತಾ ಇದೆ ಅಂತಂದ್ರೆ ಆ ಕಂಪನಿನ ಕ್ಲೋಸ್ ಮಾಡೋದ್ ಬಿಟ್ಟು ಬೇರೆ ದಾರಿ ಇಲ್ಲ ಅಂತ ಹೇಳ್ತಾ ಇದ್ರು. ಅಶೋಕ್, ನಾನಿದನ್ನ ಒಂದ್ ಚಾಲೆಂಜಿಂಗ್ ಆಗಿ ತಗೊಂಡಿದ್ದೀನಿ. ನನ್ ಜೊತೆ ನೀವು ಇದ್ರೆ ಈ ಕೆಲ್ಸನ ನಾವು ಸಕ್ಸಸ್ಫುಲ್ ಆಗಿ ಮಾಡ್ಬೋದು ಅಂತ ಕಂಪ್ಲೀಟ್ ನಂಬಿಕೆ ನನಗಿದೆ. 5-6 ತಿಂಗಳು ಟೈಮ್ ಕೊಡ್ತಾರೆ ಅಂತಂದ್ರೆ ನಾವು ಪ್ರಯತ್ನ ಮಾಡ್ಬೋದು. ಲಾಭದಲ್ಲಿ ನಡೀತಾ ಇರೋ ಕಂಪ್ನಿಗೆ ಹೋಗೋ ಬದಲು ಲಾಸಲ್ಲಿ ನಡೀತಾ ಇರೋ ಕಂಪ್ನಿಗೆ ಹೋದ್ರೆ ಉದ್ಧಾರ ಮಾಡ್ದಂಗೂ ಆಗುತ್ತೆ, ನಮ್ಮ ಫ್ಯೂಚರ್ಗೂ ಒಳ್ಳೇದಾಗುತ್ತೆ ಅಲ್ವಾ? ಆ ಕಂಪ್ನಿಲಿ ನಮಗೂ ಒಳ್ಳೆ ಮರ್ಯಾದೆ ಇರುತ್ತೆ. ಅದು ಅಲ್ಲದೆ ನಮ್ಮ ಬಗ್ಗೆ ಗೊತ್ತಿದ್ರು ಅವ್ರ ಕಂಪ್ನಿಗೆ ಸೇರಿಸ್ಕೋತಾ ಇದ್ದಾರೆ ಅಂತಂದರೆ ಈ ರಿಸ್ಕ್ ತಗೋಬೋದು. ಅಶೋಕ್, ಅವರೇ ನನ್ನ ಹತ್ರ ಹೇಳಿದ್ರು, ಯಾರೇ ನಿಮ್ ಬಗ್ಗೆ ಏನೇ ಹೇಳಿದ್ರು ನಾನು ನಂಬಲ್ಲ. ಒಟ್ನಲ್ಲಿ ನಿಮ್ಮಿಂದ ನಮ್ ಕಂಪನಿ ಒಳ್ಳೆ ಸ್ಥಿತಿಗೆ ಬರುತ್ತೆ ಅಂತ ಅನ್ಕೊಂಡಿದೀನಿ ಅಂತ ಹೇಳ್ತಿದ್ರು ಆ ಓನರು. ಕೊನೆಯದಾಗಿ ನಿಮ್ ಮೂಲಕ ಈ ಕಂಪನಿನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಸರಿ, ಆಯಿತು, ನಾಳೆನೇ ಹೋಗಿ ಮಾತಾಡೋಣ. ಆದರೆ ನಂಗೊಂದು ಡೌಟು. ಅವ್ರು ಅಪಾಯಿಂಟ್ ಮಾಡ್ಕೋತಾ ಇರೋದು ನಿನ್ನನ್ನ, ನಾನು ಬಂದರೆ ಒಪ್ಕೋತಾರಾ? ಇದ್ರ ಬಗ್ಗೆ ನಾನು ಮಾತಾಡಿದ್ದೀನಿ ಅಶೋಕ್. ನಾನು ನಮ್ಮ ಮನೆಯವ್ರಿಬ್ರು ಸೇರಿ ನಿಮ್ ಕಂಪನಿನ ಮತ್ತೆ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದೀನಿ. ಅದಕ್ಕೆ ಅವ್ರು ಆಯ್ತು ಅಂತ ಒಪ್ಕೊಂಡಿದ್ದಾರೆ. ನಾನು ಬರ್ತೀನಿ ನಿಮ್ ಜೊತೆ ಕೆಲ್ಸಕ್ಕೆ. ಕುಳ್ಳಿ, ನೀನು ನಿದ್ದೆ ಮಾಡಿಲ್ವಾ? ನನ್ನನ್ ಮಲಗಿಸ್ಬಿಟ್ಟು ನೀವಿಬ್ರು ಇಲ್ಲಿ ವಟ ವಟ ಅಂತ ಮಾತಾಡ್ತಾ ಇದ್ರೆ ಎಲ್ಲಿಂದ ನಿದ್ದೆ ಬರುತ್ತೆ? ಸರಿ ಆಯ್ತಮ್ಮ, ಆಯ್ತು, ಬಾ ಮಲ್ಕೋ. ಮಲ್ಲಿ, ಎಲ್ಲ ಗಿಡಕ್ಕೂ ಸರಿಯಾಗಿ ನೀರಾಕು. ಅಮ್ಮ, ಬಿಂದು ಯಾಕೆ ಕಳ್ತಾ ಇದ್ದಾಳೆ? ಅದೆಲ್ಲ ನಾನು ನೋಡ್ಕೋತೀನಿ ಬಿಡೋ. ಅಮ್ಮ, ಏನಾಯ್ತು ಅಂತ ಹೇಳಮ್ಮ. ನೀನ್ ಮಾಡಿರೋ ಕೆಲ್ಸಕ್ಕೆ ನಾನು ಏನು ಹೇಳಿ? ಏನಾಯ್ತು ಅಂತ ಹೇಳಮ್ಮ. ನೀನು ಬಿಂದು ರೀಲ್ಸ್ ಮಾಡಿರೋದನ್ನ ನೋಡಿ ಅಭಿರಾಮಿ ಕೋಪ ಮಾಡ್ಕೊಂಡಿದ್ದಾಳೆ. ನಿನ್ನ ಇತಿಮಿತಿಲ್ ನೀನಿರು, ಇಲ್ಲ ಅಂದ್ರೆ ನಾನು ಸುಮ್ಮನಿರಲ್ಲ ಅಂತ ಚೆನ್ನಾಗಿ ಬೈದಿದ್ದಾಳೆ. ಅದಕ್ಕೆ ಬಿಂದು, ಈ ಮನೇಲಿ ನಂಗೆ ಅಷ್ಟು ಹಕ್ಕಿಲ್ವಾ? ನನ್ ಮಾವನ್ ಜೊತೆ ನಾನು ಸಲಿಗೆಯಿಂದ ಇರಬಾರ್ದಾ? ಈ ತರ ಎಲ್ಲ ಅವಮಾನ ಮಾಡಿಸ್ಕೊಂಡು ನಾನು ಈ ಮನೇಲಿ ಇರಲ್ಲ, ಊರ್ಗೋಗ್ತೀನಿ ಅಂತ ಹೇಳ್ತಿದ್ದಾಳೆ. ನಿನ್ನೆ ರಾತ್ರಿಯಿಂದ ಒಂದು ತುತ್ತು ಊಟನೂ ಮಾಡಿಲ್ಲ ಕಣ ಅವಳು. ಅಭಿರಾಮಿ, ಅಭಿರಾಮಿ! ಏನು ಅದು? ಸುಮ್ಮನೆ ಗಲಾಟೆ ಮಾಡ್ಕೋಬೇಡ. ಅವಳಿಗೇನಾದ್ರೂ ಕೇಳಿಸಿದ್ರೆ ಎಲ್ಲ ಎಡವಟ್ಟಾಗತ್ತೆ. ನಮ್ ಪ್ಲಾನ್ ಎಲ್ಲ ಹಾಳಾಗತ್ತೆ ಕಣೋ. ನಾನು ಹೋಗಿ ಸಮಾಧಾನ ಮಾಡ್ತೀನಿ. ಹಾಗಂತ ಎಲ್ಲಾನು ಸಹಿಸ್ಕೊಂಡಿರಕ್ಕಾಗಲ್ಲಮ್ಮ. ಅಭಿರಾಮಿ, ಅಭಿರಾಮಿ! ಸಮಾಧಾನವಾಗಿ ಮಾತಾಡು.
ಯಾಕ್ ರಾಮ್? ಯಾಕೆ ಹಾಗೆ ಹೋಗ್ತಾ ಇದ್ದೀರಾ? ಏನಾಯ್ತು? ಬಿಂದುನ ಯಾಕೆ ಬೈದೆ ನೀನು? ನೀವು ಅವಳು ರೀಲ್ಸ್ ಮಾಡಿದ್ ನನಗಿಷ್ಟ ಆಗ್ಲಿಲ್ಲ, ಅದಕ್ಕೆ ಬೈದೆ. ನಾವಿಬ್ರು ಏನ್ ತಪ್ಕೊಂಡು ಮುದ್ದಾಡಿಲ್ಲ, ಜಸ್ಟ್ ರೀಲ್ಸ್ ಮಾಡಿದ್ದಷ್ಟೇ. ಲಂಡನ್ ಅಲ್ಲಿ ಓದಿದೀನಿ ಅಂತ ಹೇಳ್ತೀಯಾ? ಇಷ್ಟು ಬ್ರಾಡ್ ಮೈಂಡ್ ಇಲ್ವಾ ನಿನ್ಗೆ? ನನ್ ಗಂಡನ್ ಜೊತೆ ಒಂದ್ ಹುಡುಗಿ ಬೇಕು ಅಂತಾನೆ ರೊಮ್ಯಾಂಟಿಕ್ ಆಗಿ ರೀಲ್ಸ್ ಮಾಡಿದ್ರೆ ಅದನ್ನ ನೋಡ್ಕೊಂಡು ನಾನ್ ಸುಮ್ನೆ ಇರ್ಬೇಕಾ? ಹಾ, ಹಾಗಿರೋದು ಬ್ರಾಡ್ ಮೈಂಡೆಡಾ? ಇದೇ ತರ ನಾನ್ ಬೇರೆ ಹುಡುಗನ್ ಜೊತೆ ರೀಲ್ಸ್ ಮಾಡಿದ್ರೆ ನೀವ್ ಅದನ್ನ ಸಹಿಸ್ಕೊಂಡ್ ಸುಮ್ನೆ ಇರ್ತೀರಾ? ಅಷ್ಟೊಂದ್ ಇಷ್ಟ ಇದ್ದಿದ್ರೆ ಅವಳನ್ನೇ ಮದ್ವೆ ಆಗ್ಬೇಕಾಗಿತ್ತು, ನನ್ನನ್ ಯಾಕೆ ಮದ್ವೆ ಆದ್ರಿ? ನೋಡಿ, ಇದ್ರ ಬಗ್ಗೆ ಮತ್ತೆ ಮತ್ತೆ ಚರ್ಚೆ ಮಾಡಕ್ ನಂಗೆ ಇಷ್ಟ ಇಲ್ಲ. ಅವಳಿಲ್ಲಿರ್ಬೇಕು ಅಂದ್ರೆ ಸರಿಯಾಗಿರ್ಬೇಕು, ಇಲ್ಲಾಂದ್ರೆ ನಾನು ಏನ್ ಮಾಡ್ಬೇಕು ಅಂತ ಚೆನ್ನಾಗ್ ಗೊತ್ತಿದೆ. ಅಯ್ಯೋ ಅಭಿರಾಮಿ, ನೀನೇನು ಬೇಜಾರು ಮಾಡ್ಕೋಬೇಡಮ್ಮ. ಅವನಿಗೆ ನಾನು ಬುದ್ಧಿ ಹೇಳ್ತೀನಿ. ಇದರಲ್ಲಿ ನಿನ್ ತಪ್ಪು ಏನೂ ಇಲ್ಲ, ಎಲ್ಲ ಇವಂದೇ ತಪ್ಪು. ಅದನ್ನ ನಿಮ್ ಮಗನ್ಗೆ ಸರಿಯಾಗಿ ಹೇಳಿ ಅಮ್ಮ. ಹಾ ನಾನು ಹೇಳ್ತೀನಮ್ಮ. ಸರಿ ಬಾ. ಅಪ್ಪ, ಹ್ಮ್ ಅಡ್ಗೆ ಮಾಡಕ್ ಬರುತ್ತಾ? ಎಲ್ಲ ನೆನ್ಪಿಡ್ಕೊಂಡಿದಾರ ಅಮ್ಮ? ಇಲ್ಲ ಮರ್ತೋಗ್ಬಿಟ್ಟಿದ್ದಾರ? ಪುಟಿ, ಈಜೋದು, ಗಾಡಿ ಓಡಿಸೋದು, ಅಡುಗೆ ಮಾಡೋದು, ಓದೋದೆಲ್ಲ ಲೈಫಲ್ಲಿ ಒಂದ್ಸಲಿ ಕಲ್ತ್ಬಿಟ್ರೆ ಜೀವನದಲ್ಲಿ ಮತ್ತೆ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಇನ್ ಕೇಸ್ ಸ್ವಲ್ಪ ದಿನ ಬಿಟ್ಟು ಮತ್ತೆ ಶುರು ಮಾಡಿದ್ರೆ ಎಡ್ವರ್ಡ್ಗಳಾಗ್ಬೋದು ಅಷ್ಟೇ. ಮ್ಯಾನೇಜ್ ಆಗತ್ತೆ ಬಿಡ, ಏನು ಮಾಡೋಕ್ಕಾಗತ್ತೆ? ಮಮ್ಮಿ ಮಾಡಿರೋ ಅಡ್ಗೆನ್ ತಿನ್ಬೋದಾ? ಅದಕ್ಕೆ ನಾನು ಗ್ಯಾರಂಟಿ ಕೊಡೋಕ್ಕಾಗಲ್ಲಮ್ಮ.